ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಆಗಸ್ಟ್ 17ರವರೆಗೆ ಎಸ್ಐಆರ್ ಪ್ರಕ್ರಿಯೆ ಅವಧಿ ವಿಸ್ತರಣೆಯಾಗಿದೆ. ಜೂನ್ 30ರಂದು ಆರಂಭವಾಗಿದ್ದಂತಹ ಎಸ್ಐಆರ್ ಪ್ರಕ್ರಿಯೆ ಇದು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಆಗಸ್ಟ್ 17ರವರೆಗೆ ಎಸ್ಐಆರ್ ಪ್ರಕ್ರಿಯೆ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಜೂನ್ 30ರಂದು ಆರಂಭ ಆಗಿದ್ದಂತಹ ಎಸ್ಐಆರ್ ಪ್ರಕ್ರಿಯೆ ಇದು. 9 ದಿನಗಳ ಕಾಲಾವಕಾಶವನ್ನು ನೀಡಿದ ಎಲೆಕ್ಷನ್ ಆಯೋಗ ಈಗಾಗಲೇ 9 ದಿನಗಳ ಕಾಲಾವಕಾಶವನ್ನು ನೀಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಪ್ರತಿಯೊಂದು BLO ಅಧಿಕಾರಿಗಳು ಕೂಡ ಮನೆ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದ್ರು. ಇವತ್ತಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಿತ್ತು. ಕೆಲವೊಂದಷ್ಟು ಮನೆಗಳಿಗೆ ಈಗಾಗಲೇ ಹೋಗಿ ಅರ್ಜಿ ಏನಿತ್ತು ಆ ಅರ್ಜಿಯನ್ನು ಕೊಟ್ಟು ಬಂದಿದ್ರು, ಫಿಲ್ ಮಾಡಿ ಅಂತ ಹೇಳಿ. ಎರಡೆರಡು ಅರ್ಜಿಯನ್ನು ಪ್ರತಿ ಮನೆಗೂ ಹೋಗಿ BLO ಅಧಿಕಾರಿಗಳು ನೀಡಿದ್ರು. ಒಂದು ಅರ್ಜಿಯನ್ನು ಫಿಲ್ ಮಾಡಿ ಅವ್ರ ಬಳಿನೇ ಇಟ್ಕೊಳ್ಬೇಕಿತ್ತು. ಇನ್ನೊಂದು ಅರ್ಜಿಯನ್ನು BLO ಅಧಿಕಾರಿಗಳಿಗೆ ವಾಪಸ್ ನೀಡಬೇಕಿತ್ತು, ಅದನ್ನು ಫಿಲ್ ಮಾಡಿ. ಅದಾದ ಬಳಿಕ ಇವತ್ತು ಕೊನೆ ದಿನಾಂಕ ಇತ್ತು. ಇವತ್ತು ಯಾರ್ಯಾರು ಕೊಡ್ತಾರೆ ಅವ್ರಿಗೆ ಫೈನಲ್ಲು ಕೊಡಲಿಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ತಿಳಿಸಲಾಗಿತ್ತು. ಅದರ ಬೆನ್ನಲ್ಲೇ ಇನ್ನೂ 9 ದಿನಗಳ ಕಾಲ ವಿಸ್ತರಣೆಯನ್ನು ಮಾಡಲಾಗಿದೆ. ಆಗಸ್ಟ್ 17ರವರೆಗೂ ಟೈಮ್ ಇರೋದ್ರಿಂದ ಅಲ್ಲಿವರೆಗೂ ಯಾರ್ಯಾರ ಮನೆಯಲ್ಲಿ ಈಗ ಅರ್ಜಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಯಾರ್ಯಾರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ, ಫಾರ್ಮನ್ನು ಫಿಲ್ ಮಾಡಿಲ್ಲ, ಎಲ್ಲರೂ ಕೂಡ ಫಿಲ್ ಮಾಡಿ ವಾಪಸ್ಸು ನೀಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಲಾಗಿದೆ.